ಐಸ್ ಕ್ರೀಮಿಂದ ಸಾಂಬಾರು ಮಾಡಿರೋದು ಬೇಡವಾ ನಿಂಗೆ? ಹೇಳಮ್ಮ. ಇವಾಗ ಅಲ್ಲಿ ಪಾತ್ರೆ ಬಟ್ಲಲ್ಲಿ ಇರೋದು ಬೇಕಾ ಬೇಡವಾ ನಿಂಗೆ? ಹೇಳು. ಹಾಂ, ಇದೇನಮ್ಮ ಇದು ಇಷ್ಟು ಬ್ರೈಟ್ನೆಸ್ ಏನಿದೆ ಅಂತಲೇ ಗೊತ್ತಾಗಲ್ಲವ ಮತ್ತೆ. ಇವಾಗ ನೀನು ಬೇಕಾ ಬೇಡವಾ ಹೇಳು. ನನ್ನ ಮಗಳು ಎಷ್ಟು ಕಷ್ಟಪಟ್ಟು ಬಟ್ಟೆ ಒಗಿತಿದ್ದಾಳೆ ಅಂದರೆ ನನಗಂತೂ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಇವಳು ಬಟ್ಟೆ ಒಗಿತಾ ಇರೋ ಖುಷಿಗೆ, ಸಂತೋಷಕ್ಕೆ ನಾನು ಹೋಗ್ಬಿಟ್ಟು ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಡ್ಶೀಟ್ ಹಚ್ಕೊಂಡು ಮಲ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗಂತ ಅವಳು ತಿಳ್ಕೊಂಡಿದ್ದಾಳೆ ಫ್ರೆಂಡ್ಸ್, ಆದರೆ ನಾನು ಬೆಡ್ಶೀಟ್ ಹಚ್ಕೊಂಡು ಮಲ್ಕೊತಾ ಇಲ್ಲ. ಅವಳಿಗೋಸ್ಕರ ಸಪೋಟ ಹಣ್ಣಿನ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮಗಳಿಗೆ ಸಪೋಟ ಹಣ್ಣಿನ ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅವಳು ಬೇಜಾರು ಮಾಡ್ಕೊತಾಳೆ ಬಟ್ಟೆ ಒಗಿತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಏನಾದರೂ ಮಾಡಿಕೊಡ್ಬೇಕು ಅಂತ ಅನ್ನೋದು ನನಗನ್ಸುತ್ತೆ. ಅದಕ್ಕೆ ಸಪೋಟ ಹಣ್ಣಿಗೆ 4 ಸಪೋಟ ಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ 1 ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಕೆನೆ ಹಾಕಿದ್ದೀನಿ, ಹಾಲು ಮತ್ತು ಹಾಲಿನ ಕೆನೆ ಹಾಕಿದ್ದೀನಿ. ಇದನ್ನು ಜಾಸ್ತಿ ಬ್ಲೆಂಡ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್, ಸ್ವಲ್ಪ ಒಂದು ರೌಂಡ್ ಹಾಕಿದ್ರೆ ಸಾಕು, ಬೇಗ ಇದಾಗಿರುತ್ತೆ. ಹಾಗೆ ನಾನು ಬಾದಾಮಿ ಪೌಡ್ರ್ ಹಾಕೋತಾ ಇದ್ದೀನಿ ಮತ್ತು ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅವಳು ಬಿಸಿಲಲ್ಲಿರೋದ್ರಿಂದ ಕೋಲ್ಡ್ ಆಗಿರಲಿ ಅನ್ನೋ ಕಾರಣಕ್ಕೆ ಐಸ್ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಅವಳಿಗೇನೆಂದರೆ ಹೆಣ್ಮಕ್ಳದ್ದು ಇರುತ್ತಲ್ಲ ಫ್ರೆಂಡ್ಸ್, ಮಂತ್ಲಿ ಅದಿದ್ದು ಸಮಸ್ಯೆಗಳು, ಹಾಗಾಗಿ ಅವಳೇ ಬಟ್ಟೆ ವಾಶ್ ಮಾಡ್ತಿದ್ಲು. ಇವತ್ತು ಸಂಡೇ ಕೂಡ ಆಗಿರೋದ್ರಿಂದ ಫ್ರೀ ಇದ್ದೀನಿ ಅನ್ನೋ ಕಾರಣಕ್ಕೆ ಅವಳೇ ಒಗಿತಿದ್ಲು. ಒಂದು ಸ್ವಲ್ಪನೇ ಇರೋದ್ರಿಂದ ವಾಶ್ ಮಾಡ್ತೀನಮ್ಮ ಅಂದರೆ ಆಯ್ತಮ್ಮ ಮಾಡು. ಇನ್ನು ನಮ್ಮ ಮಕ್ಕಳಿಗೆ ಹೆಣ್ಮಕ್ಳಿಗೆ ಕೆಲಸಗಳನ್ನ ಕಲಿಸ್ಲೇಬೇಕಲ್ವ ಫ್ರೆಂಡ್ಸ್ ನಾವಾದವರು. ಹಾಗಾಗಿ ಹಂಗೆ ಅವಳು ಬಟ್ಟೆ ಒಗಿತಿದ್ದಾಳೆ ಅನ್ನೋ ಬೇಜಾರಿಗೆ ನಮ್ಮ ಮನೆಯವ್ರಿಗೆ ಆಚೆಯಿಂದನೇ ಬಿರಿಯಾನಿ ತಂದುಕೊಟ್ರು, ತಿನ್ನಮ್ಮ ಅಂತ ಅಂದ್ಬಿಟ್ಟು. ಇವತ್ತಿನ ಸಂಡೇ ಲಾಗ್ ಈ ಥರ ಇತ್ತು. ಇದ್ರ ಫುಲ್ ವೀಡಿಯೋ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಫ್ರೀ ಇದ್ದರೆ ಒಂದು ಸಲ ಚೆಕ್ ಮಾಡಿ ಫ್ರೆಂಡ್ಸ್.